ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 55. ಈತ ಆಪರೇಷನ್ ಆಗಿ ಗಂಟೆ ಕಳೆದಿತ್ತು. ವಸಿಷ್ಠ ಅವರಿದ್ದ ವಾರ್ಡ್ನ ಬಾಗಿಲು ತೆಗೆದಾಗ ಮೈಥಿಲಿ ಬಾಗಿಲ ಬಳಿ ಹೋಗಿ ನಿಂತರು. ಡಾಕ್ಟರ್ ಎಂದು ನರ್ಸ್ ಕರೆದಾಗ ಡಾಕ್ಟರ್ ಓಡಿ ಬಂದರು. ಮೈಥಿಲಿ ಬನ್ನಿ ಒಳಗೆ ಎಂದಾಗ ಮೈಥಿಲಿ ಖುಷಿಯಿಂದ ಒಳ ಹೋದ್ರು. ನಿನ್ನೆ ಬೆಳಗ್ಗೆ ಮನೆ ಬಿಟ್ಟಿದ್ದ ವಸಿಷ್ಠ ಅವರನ್ನ ಹಿಂದೆ ನೋಡುತ್ತಿರುವುದು ಮೈಥಿಲಿ. ತಲೆಯ ತುಂಬ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದವರ ನೋಡಲಾಗದೆ ನೊಂದು ಹೋದರು. ವಸಿ ಎಂದು ಮೈಥಿಲಿ ಪ್ರೀತಿಯಿಂದ ಕೈ ಹಿಡಿದಿದ್ದೆ. ಎಷ್ಟು ಸಮಯದ ನಂತರ ವಸಿಷ್ಠ ಅವರು ಹೆಂಡತಿ ಅಂದಿದ್ದರು ಕಷ್ಟದಿಂದ. ಮನೆಯವರ ಪ್ರೀತಿ, ವೈದ್ಯರ ಪರಿಶ್ರಮ, ನಿಷ್ಕಲ್ಮಶ ನಂಬಿಕೆ, ಬೇಡಿಕೆ ವಸಿಷ್ಠ ಅವರನ್ನ ಉಳಿಸಿಕೊಂಡಿತ್ತು. ವಸಿ, ಕೊನೆಗೂ ನನ್ನ ನೆನಪಾಯ್ತಾ ನಿಮಗೆ ಎಂದು ಕಣ್ತುಂಬಿಕೊಂಡು ಅವರ ಕೈಯನ್ನು ಕಣ್ಣಿಗೊತ್ತಿಕೊಂಡರು ಮೈಥಿಲಿ. ನೀನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂದು ಕಿರುನಗು ನಕ್ಕವರ ಹಣೆಗೆ ತುಟಿ ಸೂಕಿಸಿ, ಈ ದಿನ ನಮ್ಮ ಮರುಜನ್ಮ ವಸಿ, ನೀವಿಲ್ಲದೆ ಪೂರ್ತಿ ಮನೆಯೇ ಮೌನವಾಗಿದೆ ಎಂದರು ಮೈಥಿಲಿ. ನೋಡಿ ಮೇಡಮ್, ಅವರಿಗಿನ್ನೂ ಪೂರ್ತಿಯಾಗಿ ಗುಣವಾಗಿಲ್ಲ, ಪ್ಲೀಸ್ ಸ್ವಲ್ಪ ಆಚೆ ಇರಿ, ನಾವು ಟ್ರೀಟ್ ಮಾಡ್ತೀವಿ ಎಂದು ಡಾಕ್ಟರ್ ಹೇಳಿದಾಗ ಕಾಯ್ತಾ ಇರ್ತೀನಿ ವಸಿ ಎಂದು ಅವರ ಕೈಗೆ ಮುತ್ತಿಟ್ಟು ಆಚೆ ಬಂದರು ಮೈಥಿಲಿ. ಮಮ್ಮಿ, ಡ್ಯಾಡ್ ಎಂದ ವೈಭವ್ ಆತಂಕದಿಂದ. ಡ್ಯಾಡಿ ಮಾತಾಡಿದ್ರ ಮಮ್ಮಿ ಎಂದಳು ಇಷ್ಟ ಆತಂಕ ಹೊತ್ತು. ಹೌದು ಕಣೋ, ನಿಮ್ಮಪ್ಪ ಎದ್ದು ಬಿಟ್ರು, ನನ್ನ ವಸಿ ಗೆದ್ದು ಬಿಟ್ರು ಎಂದಾಗ ಖುಷಿಯಿಂದ ಅಪ್ಪಿದರು ಇಬ್ಬರು ಅಮ್ಮನ. ನಿಮ್ಮ ಪ್ರೀತಿನೇಮ್ಮ ಅವರನ್ನು ಉಳಿಸಿದ್ದು ಎಂದ ವೈಭವ್ ಅವರ ಎದೆಗೆ ಅವರಿಗೆ ಕಣ್ಣೀರು ತುಳುಕಿಸುತ್ತಾ. ಮಾಮ್, ವಿ ಆರ್ ಸೋ ಬ್ಲಾಸ್ಡ್ ಎಂದಳು ಇಷ್ಟ ಅಳುತ್ತಲೆ. ಅಪ್ಪ ಹುಷಾರಾದ್ಮೇಲೆ ಅಳ್ತಾರಾ ಹೇಳಿ ಎಂದರು ಮೈಥಿಲಿ. ಅವರ ಕಣ್ಣಲ್ಲೂ ನೀರು ತುಂಬಿತ್ತು. ದುಃಖದ ಕಣ್ಣೀರಲ್ಲಮ್ಮ ಇದು, ಖುಷಿಗೆ ಎಂದ ವೈಭವ್ ಕಣ್ಣೊರೆಸುತ್ತ. ಮಾಮ್, ನಾನು ಡ್ಯಾಡ್ನ ನೋಡಬೇಕು ಎಂದಳು ಇಷ್ಟ. ನೋ ಇಷ್ಟ, ಡಾಕ್ಟರ್ ನೋಡ್ತಿದ್ದಾರೆ, ಅವರು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರೆ ಅಥವಾ ಅಲ್ಲೇ ಏನೋ ತೊಂದರೆ ಇಲ್ಲ ಅನ್ನೋದಾದರೆ ಹೋಗೋಣ, ಇವಾಗ ಗುಡ್ಕಲ್ ಥರ ಇರು ಎಂದರು ನಗುತ್ತಾ. ಅಷ್ಟರಲ್ಲಿ ಅವರ ಗಮನ ಕುಂಟುತ್ತಾ ಕಾಲೆಳೆದುಕೊಂಡು ಬರುತ್ತಿದ್ದ ನಿಧಿಯ ಕಡೆಗೆ ಹೋಗಲು ಗಾಬರಿಯಿಂದ ಅತ್ತ ನಡೆದರು ಮೈಥಿಲಿ. ನಿಧಿ, ಏನಿದು ಎಂದರು ಗಾಬರಿ ತೋರುತ್ತಾ. ವೈಭವ್ ಮಾತ್ರ ಮುಖ ಊದಿಸಿಕೊಂಡು ನಿಂತಿದ್ದ. ತನ್ನ ವಿರೋಧದ ನಡುವೆಯೂ ಹೋಗಿದ್ದಳಲ್ಲ. ನನ್ನದು ಬಿಡಿಯತ್ತ, ಮಾವನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದಳು ಅತ್ತ ನೋಡಿ. 3ನೇ ಆಪರೇಷನ್ ಸಹ ಆಯಿತು, ಈಗಷ್ಟೇ ಹೊಸ ಎಚ್ಚರ ಆದರು, ಮಾತನಾಡಿಸಿ ಬಂದೆ ಎಂದಾಗ ಖುಷಿಯಿಂದ ಅಮ್ಮನ ನೋಡಿದವಳು, ನೋಡಿದ್ಯಾ ಅಮ್ಮ, ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಎಂದಳು ಕಣ್ತುಂಬಿಕೊಂಡು. ಹೌದು ಕಣೆ, ನಿನ್ನ ಭಕ್ತಿ ಕೈ ಹಿಡಿತು ಎಂದರು ಖುಷಿಯಿಂದ. ಅತ್ತೆ, ನಾನು ಮಾವನನ್ನು ನೋಡಬಹುದಾ ಎಂದಳು ಆಸೆ ಕಣ್ಣಿನಿಂದ. ಇಲ್ಲಮ್ಮ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಕುತ್ಕೋಬಾ ಎಂದು ಅವಳ ಕರೆದುಕೊಂಡು ಬಂದು ಕೂರಿಸಿದವರು. ಎಲ್ಲಿ, ಕಾಲು ತೋರಿಸು ಎಂದರು ಅವಳ ಕಾಲು ನೋಡುತ್ತಾ. ಅತ್ತೆ, ಏನು ಮಾಡ್ತಿದ್ದೀರಾ ಎಂದು ಕಾಲು ಎಳೆದುಕೊಂಡವಳ ನೋಡಿ, ಒಂದು ಕಾಲದಲ್ಲಿ ನಾನು ಹರಕೆ ಹೊತ್ತವಳೆ, ಹೀಗೆ ಬಿಟ್ಟರೆ ಸೆಪ್ಟಿಕ್ ಆಗುತ್ತಾ, ನೋಡ್ತೀನಿರು ಎಂದು ಅವಳ ಪಾದ ನೋಡಲು ತುಂಬ ಬೊಬ್ಬೆಗಳಾಗಿದ್ವು. ಇಷ್ಟೊಂದು ಗಾಯ ಆದರೂ ಅಲ್ಲಿಂದ ನಡ್ಕೊಂಡು ಬಂದ್ಯಾ ಎಂದು ಗದರಲು ಆಗಷ್ಟೇ ಅತ್ತ ನೋಡಿದ ವೈಭವ್ ಕೂಡ ಗಾಬರಿ ಬಿದ್ದಿದ್ದ. ಏನೇ ಇದು, ಕೆಂಡ ತುಳಿಯೋಕೆ ಹೋಗಿದ್ದ ಎಂದ ಜೋರಾಗಿ. ಅವನಿಗೆ ಹೇಳಿದ್ದು ದೇವರಿಗೆ ಹರಕೆ ಕಟ್ಟಲೆಂದು ಅಷ್ಟೆ. ವೈಭವ್, ಅರ್ಚಬೇಡ, ಇದು ಆಸ್ಪತ್ರೆ, ತುಳಿದಿದ್ದೂ ಆಯಿತು, ಈಗ ಮಾವನಿಗೆ ಎಚ್ಚರ ಆಗಿದ್ದೂ ಆಯಿತು ಎಂದಾಗ ಅವಳನ್ನೇ ಕೋಪದಿ ದುರ್ಗುಟ್ಟಿದವ, ಎದ್ದು ನಡಿಗೆ, ಟ್ರೀಟ್ಮೆಂಟ್ ತಗೋ, ನನಗೆ ಗದ್ರೋಗಿ ಬರ್ತಾಳೆ ಎಂದವ ಅವಳನ್ನು ಎತ್ತಿಕೊಂಡು ನಡೆದ. ಅಯ್ಯೋ ಇರು, ಮಾವನನ್ನು ನೋಡ್ಕೊಂಡು ಹೋಗೋಣ ಎಂದರು ಕೇಳದೆ ನರ್ಸ್ ಬಳಿ ಇಳಿಸಿದವ. ಇನ್ಮುಂದೆ ಓಡಾಡೋಕೆ ಆಗಬಾರ್ದು, 2 ಪಾದನ ತೆಗೆದು ಬಿಡಿ ಎಂದ ಕೋಪದಿ ಅವಳ ಕೆಕ್ಕರಿಸಿ. ಆಯಿತು, ದಿನ ನೀವೇ ಹೊತ್ಕೊಂಡು ಓಡಾಡಿ ಎಂದು ನಕ್ಕರು ನರ್ಸ್. ಕರೆಕ್ಟಾಗಿ ಹೇಳಿದ್ರಿ ಎಂದವಳ ಪಾದಕ್ಕೆ ಆಯಿಂಟ್ಮೆಂಟ್ ಹಚ್ಚುವಾಗ ನೋವಲ್ಲಿ ನರಳಿದಾಗ, ಈಗ ಹೇಳು, ಏನೋ ಹೇಳ್ತಿದ್ಯಲ್ಲ ಎಂದ ಅವಳ ನೋಡಿ. ನೋವಾಗ್ತಾ ಇದೆ, ಸುಮ್ಮನಿರು ಎಂದವಳ ಪಾದಕ್ಕೆ ಡ್ರೆಸ್ಸಿಂಗ್ ಮಾಡಲು ಅವಳ ಹೊತ್ತು ತನ್ನ ಆಚೆಗೆ. ನೋಡಿ, ವಸಿಷ್ಠ ಅವರು ಈಗ ಕಂಪ್ಲೀಟ್ ಔಟ್ ಆಫ್ ಡೇಂಜರ್, ಅವರ ತಲೆಗೆ ಏಟಾಗಿರೋದ್ರಿಂದ ತುಂಬ ಸ್ಟ್ರೆಸ್ ಒಳ್ಳೆಯದಲ್ಲ, ಹಾಗೆ ಇನ್ನೂ 1 ವಾರ ಇಲ್ಲ ಇರಲಿ, ದಿನವೂ ಡ್ರೆಸ್ಸಿಂಗ್ ಚೇಂಜ್ ಮಾಡಬೇಕು, ಆಮೇಲೆ ಹಿ ವಿಲ್ ಬಿ ಆಲ್ ರೈಟ್ ಎಂದಾಗ ಎಲ್ಲ ಬಿಗಿ ಹಿಡಿದ ಉಸಿರು ಆಚೆ ಚೆಲ್ಲಿದ್ರು. ಅಪ್ಪನ್ನ ನಾವು ನೋಡಬಹುದಾ ಡಾಕ್ಟರ್ ಎಂದಳು ಇಷ್ಟ ಆತಂಕದಿಂದ.
ಒಬ್ಬರು ಅಥವಾ ಇಬ್ಬರು ಹೋಗಿ, ಒಟ್ಟಿಗೆ ಹೋಗಿ ತೊಂದರೆ ಕೊಡಬೇಡಿ ಎಂದವರು ಅತ್ತ ಹೋಗುತ್ತಿದ್ದಂತೆ ಎಲ್ಲರೂ ಒಟ್ಟಾಗಿ ನಡೆದರು ಒಳಗೆ. ಅವರ ಅವಸರ ನೋಡಿ ನಕ್ಕ ಡಾಕ್ಟರ್ ನೋಡಿ ಸುಮ್ಮನೆ ನಡೆದರು. ಒಂದು ಕ್ಷಣ ಸುಮ್ಮನೆ ಕೂರದ ವಸಿಷ್ಠ ಒಂದು ದಿನ ಪೂರ್ತಿ ಮಲಗಿದ್ದಲ್ಲೇ ಮಲಗಿದ್ರು. ಒಂದೇ ದಿನದಲ್ಲಿ ಸೊರಗಿದಂತೆ ಕಂಡವರ ನೋಡಿ ಎಲ್ಲರೂ ನಿಂತಲ್ಲೇ ನಿಂತು ಬಿಟ್ರು. ಬಾ ಹೆಂಡ್ತಿ, ಅಲ್ಲೇ ಯಾಕೆ ನಿಂತಿದೀಯಾ? ನಾನು ಹೇಳಿಲ್ವ ನಿಂಗೆ ನನ್ನ ಪ್ರಾಣ ಈ ಮೈಥಿಲಿ ಅನ್ನೋ ಗಿಣಿಯಲ್ಲಿದೆ ಅಂತ ಎಂದು ನಕ್ಕವರ ನಗು ನೋಡಿ ನಿರಾಳರಾದರು ಎಲ್ಲ. ಅದೇ ನಗು, ಅದೇ ಶಾಂತತೆ, ಎಂದಿಗೂ ಬದಲಾಗದ ಗಂಭೀರತೆ. ಹುಸಿ, ನೋವು ಹೇಗಿದೆ ಈಗ ಎಂದರು ಮೈಥಿಲಿ ಅವರ ಒಂದು ಬಳಿ ಕುಳಿತು. ಪರವಾಗಿಲ್ಲ ಕಣೆ, ತಲೆ ಅಷ್ಟೇ ನೋಯ್ತಿದೆ ಎಂದರು ಮೆಲ್ಲಗೆ. ಡ್ಯಾಡಿ ಎಂದು ಓಡಿ ಬಂದ ಇಷ್ಟ ಅವರ ಕೈ ಹಿಡಿದ್ಲು. ನನ್ನ ಪರಿನ ನೋಡದೆ ನಾನು ಹೋಗ್ತೀನಾ? ನಿನ್ನ ಮದುವೆ ನೋಡಬೇಕು, ನಿನ್ನ ಮಗುನ ನಾನೇ ಆಡಿಸಬೇಕು ಎಂದರು ನಗುತ್ತಾ. ಹಾಗೆ ಮಾತಾಡಬೇಡಿ ಡ್ಯಾಡ್ ಎಂದು ಅವರ ಇನ್ನೊಂದು ಬದಿ ಕುಳಿತಳು. ಡ್ಯಾಡಿ, ನೀವು ಹೇಗೆ ಕಾರಿನಿಂದ ಆಚೆ ಬಿದ್ರಿ ಎಂದ ವೈಭವ್ ಅಪ್ಪನ ಪಕ್ಕ ಕುಳಿತು. ನನಗೆ ಸರಿಯಾಗಿ ನೆನಪಿಲ್ಲ ಎಂದವರ ಗಮನ ಅಲ್ಲೇ ನಿಂತಿದ್ದ ನಿಧಿಯ ಕಡೆ ಹರಿದಾಗ, ಮಾವ ನೋವಿದೆಯಾ ಎಂದಳು ಆಪ್ತೆಯಿಂದ. ಯಾರು ನೀನು ಎಂದು ಅವಳನ್ನೇ ವಿಚಿತ್ರವಾಗಿ ನೋಡುತ್ತಾ ಕೇಳಿದ ಮಾತು ಎಲ್ಲರ ನಗುವ ಕಿತ್ತುಕೊಂಡಿತ್ತು. ಆಗಷ್ಟೇ ಬಂದು ಬಾಗಿಲಲ್ಲಿ ನಿಂತಿದ್ದ ಅರಸು ಮನೆಯವರ ಹಾಲು ಕುಡಿದಂತೆ ಸಂತೋಷವಾಗಿತ್ತು. ಮಾವ, ನೆನ್ಪು ಮಾಡ್ಕೊಳ್ಳಿ, ನಿಧಿ ಅವಳು ಎಂದು ಬಂದ ಋಷಭ್ನ ನೋಡಿ, ಯಾವ ನಿಧಿ? ಅಷ್ಟಕ್ಕೂ ನೀನಾರು ಎಂದರು ಕಣ್ ಸಂಕುಚಿಸಿ. ಅಷ್ಟೇ, ಅಲ್ಲಿದ್ದವರ ಮುಖವೆಲ್ಲ ವಿವರಣವಾಗಿತ್ತು. ಮಾವ, ನನ್ನ ನೆನಪಿಲ್ವಾ ಎಂದಳು ಕಣ್ತುಂಬಿ. ಇಲ್ಲ ಕಣಮ್ಮ ಎಂದವರು ಏನೋ ನೆನಪಿಸಿಕೊಂಡು, ಹೋ ನಿಧಿ ಅಲ್ವ ನೀನು ಎಂದಾಗ ಮತ್ತೆ ಎಲ್ಲರ ಮೂಗವರಳಿತ್ತು. ನಮ್ಮ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ, ಆಗ ಇವನು ನಿನಗೆ ಕೆಲಸ ಕೊಟ್ಟ ಋಷಭ್ ಅಲ್ವಾ ನಿನ್ನ ಹೆಸರು ಎಂದಾಗ ಎಲ್ಲರೂ ಮುಖ ಮುಖ ನೋಡಿಕೊಂಡ್ರು. ನಿನ್ನಮ್ಮನಿಗೆ ಹುಷಾರಿಲ್ಲ ಅಂದಿದ್ದಲ್ಲ, ಹೇಗಿದ್ದಾರೆ ಎಂದು ವಸಿಷ್ಠ ಅವರು ಕೇಳಲು ದುಃಖ ತಡೆಯಲಾಗದೆ ಓಡಿದಳು ನಿಧಿ. ಆ ಹುಡುಗಿ ಯಾಕೆ ಹಾಗೋಯ್ತು ಎಂದಾಗ ಅವರ ಕೈ ಹಿಡಿದ ಮೈಥಿಲಿ, ವಸಿ, ಅವಳು ಮೊದಲೇ ನೊಂದಿದ್ದಾಳೆ, ಪ್ಲೀಸ್ ತಮಾಷೆ ಮಾಡಬೇಡಿ ಎಂದರು ಆತಂಕದಿಂದ. ನಾನ್ಯಾಕೆ ತಮಾಷೆ ಮಾಡಲಿ ಹೆಂಡ್ತಿ? ನಾನು ರೆಸಾರ್ಟ್ ನೋಡ್ಕೊಂಡು ಬರ್ತಿದ್ದೆ, ಯಾವುದೋ ನಾಯಿ ಅಂಟ ಬಂತು ಅನಿಸುತ್ತೆ, ಆಮೇಲೆ ಏನಾಯಿತು ನೆನಪಿಲ್ಲ ಎಂದಾಗ ಎಲ್ಲ ಚಿಂತೆಗೆ ಬಿದ್ದರು. ಆದರೆ ಅರಸು ಮನೆಯವರ ಮುಖ ಮಾತ್ರ ತಾವರಿಯಂತೆ ಅರಳಿತು. ಏನಿಲ್ಲ ವಸಿ, ಮಲ್ಗೆ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ ಎಂದು ಅವರ ಪಕ್ಕ ಕುಳಿತಿದ್ದ ವಿಶಿಷ್ಟಳ ಕರೆದುಕೊಂಡು ನಡೆದರು ಮೈಥಿಲೆ. ನಿಧಿ, ಸಮಾಧಾನ ಮಾಡ್ಕೋ ಎಂದು ವೈಭವ್ ಅವಳ ಹೆಗಲ ಮೇಲೆ ಕೈ ಇಡಲು, ಹೇಗೆ ತಡ್ಕೊಳ್ಳಿ ವೈಭವ್, ಮಾವನಿಗೆ ನಾನು ನೆನಪೇ ಇಲ್ಲ ಎಂದು ಬಿಕ್ಕಿದಳು ನಿಧಿ. ಏನಾಗೋಲ್ಲ ಕಣೆ, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿರಬೇಕು, ಸ್ವಲ್ಪ ಹುಷಾರಾದರೆ ಅಷ್ಟು ಸಾಕಲ್ವಾ ಎಂದಾಗ ಅವನದಿಗೆ ಒರಗಿದವಳು, ನನ್ನ ದೂರ ಮಾಡಲ್ವಾ ಅಲ್ವಾ ಎಂದು ಬಿಕ್ಕುತ್ತಾ ಕೇಳಿದಳು ನೋವಿನಿಂದ. ಅವರು ನಿನ್ನನ್ನು ಸಂಪೂರ್ಣವಾಗಿ ಮರೆತಿಲ್ಲ ಕಣಮ್ಮ, ಅವರು ನಿನ್ನ ಮರೆತರೂ ನಾವೆಲ್ಲ ಸೇರಿ ಮರೆತಿರೋದು ನೆನಪು ಮಾಡೋಣ ಎಂದರು ಮೈಥಿಲಿ ಅವಳ ಹಿಂದೆ ನಿಂತು. ಅತ್ತೆ ಎಂದು ಅವರ ಅಪ್ಪಿದವಳ ತಲೆ ಸವರಿ, ಸಾಕು, ಎಷ್ಟು ಅಳೋದು, ನಿಂತರ ಅಳ್ತಾ ಕೂತ್ರೆ ನೆನಪಾಗುತ್ತಾ ಎಂದರು ಮಗುವ ಬೊಗಸೆಯಲ್ಲಿ ಹಿಡಿದು. ನೋಡು ನಿಧಿ, ನಿನ್ನ ಥರ ಅಳೋದಾದರೆ ಮಾವನಿಗೆ ನೆನಪಾಗುತ್ತೆ ಅಂದರೆ ನಾನು ಅಳ್ತೀನಿ ಎಂದು ಬಂದ ಋಷಭ್. ಅಣ್ಣ, ನಮ್ಮ ಮದುವೆ ಇನ್ನೊಂದು 3 ತಿಂಗಳು ಇರುವಾಗ ಹೀಗಾಗಿದೆ ಎಂದಳು ಅವನ ನೋಡಿ. ಇನ್ನೂ 3 ತಿಂಗಳು ಇದೆ ಕಣಮ್ಮ, ಇದು ನಮಗೆ ಪರೀಕ್ಷೆ, ನಾವು ಈ ಪರಿಸ್ಥಿತಿನ ಹೇಗೆ ಎದುರಿಸ್ತೀವಿ ಅಂತ ತೋರಿಸೋಣ ಎಂದಾಗ ತಲೆ ಆಡಿಸಿ ಅವನ ತಬ್ಬಿದಳು. ಇವಾಗ ಜಾಣ ಮರಿತರ ಕುತ್ಕೋ ಎಂದು ಕೂರಿಸಿದ. ಎಲ್ಲರಿಗೂ ವಸಿಷ್ಠ ಅವರು ಮಾತನಾಡಿದ್ದೇ ದೊಡ್ಡದು ಎಂಬಂತೆ ಕುಳಿತಿದ್ರು. ನಿಧಿ ಏನೋ ಕೆಲಸವೆಂದು ಅವರಿಂದ ದೂರ ಹೋಗಿದ್ಲು. ನಿಧಿ ಎಂಬ ಧ್ವನಿಗೆ ಹಿಂತಿರುಗಿದವಳ ಮುಂದೆ ನಿಂತಿದ್ದರು ಶಿವರಾಜ್. ನಿನ್ನ ಜೊತೆ ಮಾತಾಡಬೇಕು ಎಂದರು ಅವಳ ದಿಟ್ಟಿಸಿ. ನಿಮ್ಮ ಜೊತೆ ಮಾತಾಡೋಕೆ ನನಗೇನು ಉಳಿದಿಲ್ಲ ಎಂದಳು ನಿಧಿ ಅಲ್ಲಿಂದ ಹೊರಡಲು ನೋಡುತ್ತಾ. ಸರಿಯಾಗಿ ಹೇಳೋದು ಕೇಳು ನಿಧಿ, ಈಗ ವಸಿಷ್ಠ ಅವರಿಗೆ ನಿನ್ನ ನೆನಪಿಲ್ಲ, ಇವಾಗಲೇ ಅವರ ಕುಟುಂಬ ಬಿಟ್ಟು ದೂರ ಹೋಗು, ಈಗಾಗಲೇ ಆಗಿದ್ದು ನೋಡಿದೀಯಾ ಅಲ್ವಾ ಎಂದರು ಶಿವರಾಜ್ ಗಂಭೀರವಾಗಿ. ನೀವು ಮುಟ್ಟಿರೋದು ಸಿಂಹನ, ಕೆಣಕಿದ ಮೇಲೆ ಅದು ಕೆರಳದೇ ಇರಲ್ಲ, ಗಾಯ ಆಗಿದೆ ಅಷ್ಟೇ, ಮೂಲೆ ಸೇರಿಲ್ಲ. ಇನ್ನೂ ನನ್ನ ನೆನಪಿರದೆ ಹೋಗಿರ್ಬೋದು, ಆದರೆ ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಅಪಾರ ಪ್ರೀತಿ ಇದೆ. ನಾನಿವತ್ತು ಅವರಿಂದ ದೂರ ಹೋದರೂ ನಾಳೆ ಇದೆಲ್ಲ ನೆನಪಾದ ಮೇಲೆ ನೀವು ಬದುಕೋದು ಕಷ್ಟ ಆಗುತ್ತೆ. ಅದಕ್ಕೂ ಮುಂಚೆ ನನ್ನ ಗಂಡ ನನ್ನ ಆ ಮನೆಯಿಂದ ಹೊರಗೆ ಕಾಲಿಡೋಕ್ಕೂ ಬಿಡಲ್ಲ ಎಂದು ರೋಷದಿ ನುಡಿದವಳ ಕಣ್ಣಲ್ಲಿದ್ದ ಆಕ್ರೋಶ ನೋಡಿ ಬೆರಕಾದರು ಶಿವರಾಜ್. ಏನು ಹೆದರ್ಸ್ತಿದೀಯಾ ಎಂದು ಬಂದರು ಚಂದ್ರಕಾಂತ್ ಅವರು. ಇಲ್ಲ,
ವಾಸ್ತವ ಹೇಳ್ತಿದ್ದೀನಿ ಎಂದಳು. ಅವಳ ಮುಖ ನೋಡಲು ಇಷ್ಟಪಡದೆ ಮುಖ ತಿರುಗಿಸಿ, ಹೋ ವಾಸ್ತವ. ಆದರೆ ಒಮ್ಮೆ ಹೋಗಿ ನಿನ್ನಮ್ಮನ ಬಳಿ ಅವಳ ಭೂತ ಕೇಳು. ಪ್ರೀತಿ ಮಾಡಿ ಓಡಿ ಬಂದ ನಿನ್ನಮ್ಮನ ಜೀವನದಲ್ಲಿ ಏನಾಯ್ತು? ಯಾಕಾಯ್ತು? ಇವಾಗ ನಿನ್ನ ಕಾಪಾಡೋಕೆ ನೋಡ್ತಿರೋ ನಿನ್ನ ಮಾವನ ಸ್ಥಿತಿ ಏನಾಗಿದೆ ಅನ್ನೋದನ್ನು ನೋಡಿ ನಿರ್ಧಾರ ಮಾಡು ಎಂದರು ಅವಳನ್ನು ಕೆಕ್ಕರಿಸಿ ನೋಡಿ. ಭೂತನ ಬದಲಾಯಿಸೋಕ್ಕಾಗಲ್ಲ. ಇನ್ನು ಭವಿಷ್ಯ ನನಗೆ ಗೊತ್ತಿಲ್ಲ. ವಾಸ್ತವದಲ್ಲಿ ಬೆಟ್ಟದಷ್ಟು ಪ್ರೀತಿನ ಕೊಡ್ತಿರೋದನ್ನು ಕಷ್ಟದಲ್ಲಿ ಕೈ ಬಿಡೋದಿಲ್ಲ. ಅಲ್ಲದೆ ಅರ್ಧದಲ್ಲಿ ಕೈ ಬಿಡೋದಕ್ಕೆ ಅವರು ನನಗೆ ಜನ್ಮ ಕೊಟ್ಟ ಹೇಡಿಯಲ್ಲ. ಕಷ್ಟ ಬಂತು ಅಂತ ತುಂಬು ಗರ್ಭಿಣಿನ ಬಿಟ್ಟು ಹೋಗೋದಕ್ಕೆ ಅವರು ವಸಿಷ್ಠ. ಮಡದಿ, ಮಗ, ಮಗಳು, ಸೊಸೆ ಅಂತ ಎಲ್ಲರನ್ನು ತಮ್ಮ ತೆಕ್ಕೆಗೆ ಬಾಜಿ ತಗೋತಾರೆ ಎಂದು ವ್ಯಂಗ್ಯದಿನ ಕವಳು. ಅವರ ಕಾಲಿನ ಧೂಳಿಗೂ ಸಮಾನ ಇಲ್ಲ ನೀವು. ಇವತ್ತು ಅಧರ್ಮ ಗೆದ್ದಿರಬಹುದು, ಆದರೆ ಧರ್ಮ ಯಾವತ್ತೂ ಕೈ ಬಿಡೋದಿಲ್ಲ. ನನ್ನ ಮಾವ ಚಿಟಿಕೆ ಹೊಡೆಯುವಷ್ಟರಲ್ಲಿ ಹುಷಾರಾಗ್ತಾರೆ. ಆದರೆ ಅವರು ಒಮ್ಮೆ ಎದ್ದು ಬಂದರೆ ನೀವು ಉಳಿಯೋದು ನೋಡಿ ಎಂದಳು ಕೋಪದಿಂದ. ಹೋ, ಅದೇ ಸಿಂಹನ ನಾಯಿಗಿಂತ ಕಡಿಯಾಗಿ ಹೊಡೆದು ಬೀದಿಲಿ ಬಿಸಾಕಿದ್ದು ಎಂದರು ಚಂದ್ರಕಾಂತ್ ಅಷ್ಟೇ ಆವೇಶದಿಂದ. ಯಾವ ನಾಯಿ ಬಗ್ಗೆ ಹೇಳ್ತಿದ್ರು ಚಂದ್ರಕಾಂತ್ ತಾತ ಎಂದು ಸಿಂಹದ ಗರ್ಜನೆ ಕೇಳಿದಾಗ ಹಿಂತಿರುಗಿದವರ ಮುಂದೆ ಕೈ ಕಟ್ಟಿ ತಣ್ಣಗೆ ನಿಂತಿದ್ದರು ವೈಭವ್. ಅಲ್ಲಲ್ಲ, ದಿ ಗ್ರೇಟ್ ಮರಿ ಗರ್ವಿಷ್ಠ. ಹಾಂ, ಅದದ್ದು ನಾವು ಬರಬೇಕಾದ್ರೆ ಯಾವ ನಾಯಿ ಅಡ್ಡ ಬಂದುಬಿಡ್ತಪ್ಪ, ಅವಸರದಲ್ಲಿ ಹೊಡ್ಕೊಂಡು ಬಂದ್ವಿ ಎಂದರು ಶಿವರಾಜ್ ಭಯದಿಂದ. ಅದಾಗಲೇ ಅವನ ವರಸೆ ನೋಡಿಯೇ ಅಂಜಿದ್ರು. ಇನ್ನು ಚಂದ್ರಕಾಂತ್ ಬೆವರಿಯೇ ಬಿಟ್ಟಿದ್ರು. ಹೋ, ಅದು ಒಂದು ಜೀವ ಅಲ್ವಾ ಮಾವ, ಹುಷಾರು. ಬೀದಿ ನಾಯಿಗಳು ಆಗಲಿ ದಾಳಿ ಮಾಡಿದ್ರದ್ರಿಂದ ತಪ್ಪಿಸ್ಕೊಂಡು ಉಳಿಯೋದು ಕಷ್ಟ ಎಂದ ಬನ್ನಿದೆಯಾ ನೋಡಿ. ಏಯ್, ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಅಲ್ವಾ, ಬಾ ಎಂದು ಅವಳ ಹೊತ್ತುಕೊಂಡ. ವೈಭವ್ ಎಂದವಳು ಅವನ ಕೊರಳಿಗೆ ಕೈಯ ಆರವಾಗಿ ಹಾಕಿ. ವೈಭವ್, ಒಂದೆರಡು ದಿನದಿಂದ ಉಪವಾಸ ಇರೋ ಸಿಂಹ ಹುಷಾರಾದರೆ ಪಕ್ಕ 2 ಕೂರಿನ ಒಟ್ಟಿಗೆ ದಾಳಿ ಮಾಡಿ ನುಂಗುತ್ತ ಅಲ್ವಾ ಎಂದಳು ಅವರಿಬ್ಬರ ನೋಡಿ. ಸಿಂಹ ದೊಡ್ಡದಾಗಿದ್ದರೆ ದೊಡ್ಡದಾಗೆ ಬೇಟೆ ಆಡುತ್ತೆ. ಈಗ ನಿನಗೆಲ್ಲ ಯಾಕೆ, ಸುಮ್ಮನೆ ಬಾ ಎಂದಾಗ ಶಿವರಾಜ್ ಅವರ ಕಡೆಗೆ ನೋಡಿ ನಕ್ಕು ಹೋದಳು. ನಿಂತಲ್ಲೇ ಕಾಲು ನೆಲ ಕಪ್ಪಿಳಿಸುವುದ ಬಿಟ್ಟು ಬೇರೇನೂ ಉಳಿಯಲಿಲ್ಲ ಅವರಿಗೆ. ಮೈಥಿಲಿ, ವೈಭವ್ ಡಾಕ್ಟರ್ ಬಳಿ ಬಂದಿದ್ರು ಮಾತನಾಡಲು. ಡಾಕ್ಟರ್, ಅವರು ನನ್ನ ಸೊಸೆನ ಅಳಿಯನನ್ನು ಗುರುತು ಹಿಡಿತಿಲ್ಲ ಎಂದರು ಮೈಥಿಲಿ ಆತಂಕದಿಂದ. ಅವರ ರಿಪೋರ್ಟ್ ಬರಲಿ ಅಂತಲೇ ನಾನು ಸುಮ್ಮನಿದ್ದೆ. ಇದನ್ನು ನೋಡಿದರೆ ಆ ಥರ ಏನೂ ಡೀಪಾಗಿ ತೊಂದರೆ ಇಲ್ಲ, ಸಂಪೂರ್ಣ ಮರೆತಿಲ್ಲ ಅಲ್ವಾ. ಕೆಲವು ತಿಂಗಳ ಹಿಂದೆ ಅವರಿಗೆ ಇದೇ ರೀತಿ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿತ್ತು ಅನಿಸುತ್ತೆ. ಅವರು ಇವತ್ತಿನ ಘಟನೆಯನ್ನು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರನ್ನು ನೋಡಿದರೆ ಹೆಚ್ಚಿನ ಟೆನ್ಷನ್ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ ಅನಿಸುತ್ತೆ. ನೋಡೋಣ ಎಂದರು ರಿಪೋರ್ಟ್ ಮುಚ್ಚಿ. ಮತ್ತೆ ಅವರಿಗೆ ನೆನಪು ಬರೋದು ಯಾವಾಗ ಎಂದ ವೈಭವ್ ಬೇಸರದಿಂದ. ಅವರ ಸ್ಥಿತಿ ನೋಡಿ 1 ವಾರ ಇಲ್ಲೇ ಇರಲಿ ಅಂದ್ಕೊಂಡಿದ್ದೆ, ಆದರೆ ಈಗ ಅವರು ಇಲ್ಲಿಗಿಂತ ನಿಮ್ಮ ಮನೆಯಲ್ಲಿದ್ರೇ ಸರಿ ಅನ್ನಿಸ್ತಿದೆ. ಅವರ ಜೊತೆಗೆ ಕಳೆದ ಕ್ಷಣಗಳು ನೆನಪಾಗಬಹುದು. ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ, ಕರೆದುಕೊಂಡು ಹೋಗಿ. 1 ವಾರ ಪೂರ್ತಿ ನಮ್ಮ ನರ್ಸ್ ಬಂದು ಬ್ಯಾಂಡೇಜ್ ಬದಲಾಯಿಸ್ತಾರೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಬನ್ನಿ, ನೆಗ್ಲೆಕ್ಟ್ ಮಾಡಬೇಡಿ ಎಂದಾಗ ಖುಷಿಯಿಂದ ತಲೆ ಆಡಿಸಿದರು ಇಬ್ಬರು. ಥ್ಯಾಂಕ್ ಯು ಎಂದರು ಇಬ್ಬರು ಕೈ ಮುಗಿದು. ಇಟ್ಸ್ ಮೈ ಡ್ಯೂಟಿ ಎಂದು ನಕ್ಕರು ಡಾಕ್ಟರ್. ಇಬ್ಬರು ಆಚೆ ಬಂದು ವಿಷಯ ಹೇಳಿದಾಗ ನಿರಾಳರಾದರೂ ಎಲ್ಲ. ಬೆಳಗ್ಗೆಯೇ ಹೋಗಿ ದೇವರಿಗೆ ಹರಕೆ ಸಲ್ಲಿಸಿ ಬಂದಿದ್ದಳು ನಿಧಿ. ಆದರೆ ಅದರ ಕುರುಹು ಬಿಟ್ಟು ಕೊಡಲಿಲ್ಲ ವಸಿಷ್ಠ ಅವರಿಗೆ. ಅಂದು ಸಂಜೆ ವಸಿಷ್ಠ ಅವರನ್ನು ಡಿಸ್ಚಾರ್ಜ್ ಮಾಡಿದರು ಡಾಕ್ಟರ್. ಹೆಂಡತಿ, ಇವರೆಲ್ಲ ಯಾಕೆ ನಮ್ಮನೆಗೆ ಬಂದಿದ್ದಾರೆ, ಇವರೆಲ್ಲ ಯಾರು ಎಂದರು ವಸಿಷ್ಠ ತಮ್ಮೊಡನೆ ಮನೆಗೆ ಬಂದ ಅರಸು ಮನೆಯವರು ನೋಡಿ. ಅದು ಅರಸು ಮನೆಯವರು ವಸಿ, ಇವರೆಲ್ಲ ನಮ್ಮ ಇಷ್ಟಾಗೆ ಋಷಭ್ ಜೊತೆ ಮದುವೆ ಮಾತಾಗಿದೆ, ಎಂಗೇಜ್ಮೆಂಟ್ ಕೂಡ ಆಗಿದೆ. ಇನ್ನು 3 ತಿಂಗಳಿಗೆ ಮದುವೆ ಇದೆ ಎಂದರು ಮೆತ್ತಗೆ ಅವರ ಪಕ್ಕ ಕುಳಿತು. ಏನು ಹೇಳ್ತಿದೀಯಾ ಹೆಂಡತಿ, ಪರಿಗೆ ಮದುವೆ ನಿಶ್ಚಯ ಮಾಡಿದೀಯಾ, ಯಾವಾಗ ಎಂದರು ಆಶ್ಚರ್ಯದಿಂದ. ವಸಿ, ಮಾಡಿದೀಯಾ ಅಲ್ಲ, ಮಾಡಿದ್ದೀವಿ, ನಿಮಗೆ ನೆನಪಿಲ್ಲ ಅಂದರೆ ಸರಿ. ಇವರೆಲ್ಲ ಋಷಭ್ ಫ್ಯಾಮಿಲಿ ಎಂದರು ಮೈಥಿಲಿ ಅವರತ್ತ ತೋರುತ್ತಾ. ಓ ಕ್ಷಮಿಸಿ ಎಂದವರಿಗೆ ನಗು ನೀಡಿ, ಪರವಾಗಿಲ್ಲ, ನಾನು ಚಂದ್ರಕಾಂತ್ ಅಂತ, ಋಷಭ್ ತಾತ, ಇವಳು ಮೀನಾಕ್ಷಿ ನನ್ನ ಹೆಂಡತಿ ಎಂದರು ಚಂದ್ರಕಾಂತ್ ಸಹಜತೆ ನಟಿಸಿ. ನಮಸ್ತೆ ಆಂಟಿ, ಇವರಿಬ್ಬರು ನಿಮ್ಮ ಮಕ್ಕಳ ಎಂದರು ಅಕ್ಕಪಕ್ಕ ಕುಳಿತಿದ್ದ ಶಿವರಾಜ್ ದೇವರಾಜ್ ಅವರನ್ನು ನೋಡುತ್ತಾ. ಹಾಂ, ಇವನು ದೇವರಾಜ್ ದೊಡ್ಡವನು, ಇವನು ಶಿವರಾಜ್ ಚಿಕ್ಕವನು ಎಂದಾಗ ನಕ್ಕು. ಇವರು ದೊಡ್ಡ ಸೊಸೆನಾ ಎಂದರು ಕವಿತಾ ಅವರನ್ನು ತೋರುತ್ತಾ. ಹೌದು ಎಂದರು. ಇವರು 2ನೇ ಸೊಸೆನಾ ಎಂದರು ಸುಮನ ಅವರ ತೋರಿ. ಎಲ್ಲ ಗಾಬರಿಯಾಗಿ ಬಿಟ್ಟರು ಒಮ್ಮೆಲೆ. ನಿಧಿ, ನೀನು ಇವರ ಮಗಳ, ಮತ್ತೆ ನಮ್ಮ ಹೋಟೆಲಲ್ಲಿ ಯಾಕೆ ಕೆಲಸಕ್ಕೆ ಬಂದಿದ್ದು ಎಂದರು ವಸಿಷ್ಠ. ಮತ್ತೆ ವಸಿ ಎಂದು ಮೈಥಿಲಿ ಗಾಬರಿಯಾದರೆ, ಮಾವ, ಅವರು ನನ್ನಪ್ಪ ಅಲ್ಲ ಎಂದಳು ನಿಧಿ ಗಂಭೀರವಾಗಿ. ಅವಳ ಮಾತಲ್ಲಿದ್ದ ಹರಿತ ಶಿವರಾಜ್ ಅವರ ಎದೆ ಹಿರಿದಿತ್ತು. ನನಗೆ ಅಪ್ಪ ಇಲ್ಲ ಮಾವ, ನನ್ನಮ್ಮ ಅಷ್ಟೇ ಇರೋದು ನನಗೆ. ಅಪ್ಪ ಅನಿಸಿಕೊಂಡವನು ಯಾರು ಅಂತಲೂ ಗೊತ್ತಿಲ್ಲ ಎಂದಳು ಮತ್ತು ಚಂದ್ರಕಾಂತ್ ಅವರ ಮುಖ ನೋಡಿ. ಅಯ್ಯೋ ಸಾರಿ ಕಣಮ್ಮ, ಶಿವರಾಜ್ ಒಬ್ಬರೇ ಇದ್ರಲ್ಲ, ಅದಕ್ಕೆ ಹಾಗೆ ಅಂದ್ಕೊಂಡೆ. ಹೌದು, ನೀನ್ಯಾಕೆ ಮಾತು ಮಾತಿಗೂ ಮಾವ ಅಂತಿದೀಯಾ ಎಂದಳು ಅವರ ನೋಡಿ.
ನಾನು ನಿಮ್ಮ ಮಗ ಆಲ್ರೆಡಿ ಮದುವೆ ಆಗಿದ್ದೀವಿ ಮಾವ. ನೀವೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಎಂದಳು ಧೈರ್ಯದಿ ತನ್ನ ತಾಳಿಯ ಆಚೆ ತೆಗೆದು. ವೈಭವ್, ಇದೆಲ್ಲ ಮಾಡಿದೀಯ ನೀನು ಎಂದರು ಆಶ್ಚರ್ಯದಿಂದ. ಡ್ಯಾಡ್, ನೀವು ಮರೆತಿರೋ ಈ 4-5 ತಿಂಗಳೇ ನಮ್ಮ ಜೀವನದಲ್ಲಿ ಅತಿ ಮುಖ್ಯ ದಿನಗಳು. ಅದನ್ನು ನಿಧಾನವಾಗಿ ನೆನಪು ಮಾಡಿಕೊಳ್ಳೋಣ. ಇವಾಗ ರೆಸ್ಟ್ ಮಾಡಿ ಬನ್ನಿ, ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ ಎಂದು ಅವರ ಕೈ ಹಿಡಿದ. ಐ ಆಮ್ ಫೈನ್ ವೈಭವ್, ನನ್ನ ರೋಗಿ ಥರ ನೋಡಬೇಡಿ, ತಲೆಗೆ ಚೂರೇ ಚೂರು ಏಟಾಗಿದೆ ಅಷ್ಟೆ ಎಂದರು ಎದ್ದು ನಿಂತು. ಹೌದು, ನಮಗಿಲ್ಲಿ ಪ್ರಾಣನೇ ಹೋಗಿತ್ತು ಎಂದು ಅವರ ಜೊತೆ ಮೇಲೆ ನಡೆದಳು ಇಷ್ಟ. ಎಲ್ಲ ರೆಸ್ಟ್ ಮಾಡಿ, ನಾನು ಅಡುಗೆ ತಯಾರಿ ಮಾಡಿದ್ದೀನಿ, ಇನ್ನೇನು ಊಟ ಮಾಡ್ಕೊಂಡು ಮಲಗುವಿರಂತೆ ಎಂದರು ಮೈಥಿಲಿ ಅರಸು ಮನೆಯವರ ನೋಡಿ. ಪರವಾಗಿಲ್ಲ ಕಣಮ್ಮ, ನಾವು ಹೊರಡ್ತೀವಿ ಎಂದರು ಚಂದ್ರಕಾಂತ್ ಅವರು. ಊಟ ಮಾಡಿಕೊಂಡು ಹೋಗಿ ಎಂದರು ಮೈಥಿಲಿ. ಮತ್ತೆ ವಸಿಷ್ಠ ಅವರು ಹುಷಾರಾಗಲಿ, ಹಬ್ಬದ ಊಟನೇ ಮಾಡೋಣ ಎಂದರು ದೇವರಾಜ್. ಸರಿ, ಹೋಗಿ ಬನ್ನಿ, ಹುಷಾರು ಎಂದರು ಮೈಥಿಲಿ. ತಲೆ ಆಡಿಸಿ ಎಲ್ಲ ಆಚೆ ಬಂದರು. ಒಂದು ಕಾರಲ್ಲಿ ದೇವರಾಜ್, ಕವಿತಾ, ಮೀನಾಕ್ಷಿ ಅವರು ಕುಳಿತರೆ ಇನ್ನೊಂದರಲ್ಲಿ ಶಿವರಾಜ್, ಸುವರ್ಣ, ಚಂದ್ರಕಾಂತ್ ಕುಳಿತರು. ಆದರೆ ದೇವರಾಜ್ ಅವರ ಕಾರ್ ಹೋದರೂ ಇವರ ಕಾರ್ ಹೋಗಲಿಲ್ಲ. ಸುರು, ನೀನು ಕೂತಿರು, ಬಂದೆ, ವಾಲೆಟ್ ಮರೆತು ಬಂದೆ ಎಂದು ಶಿವರಾಜ್ ಕಾರ್ ಇಳಿದು ಮನೆಯೊಳಗೆ ನಡೆದರು. ಎಲ್ಲ ತಮ್ಮ ತಮ್ಮ ಕೋಣೆ ಸೇರಲು ನಿಧಿಯು ಬಾಗಿಲು ಹಾಕಲು ಬಂದಾಗ ಶಿವರಾಜ್ ಅವರ ನೋಡಿ ದೂರ ಸರಿಯಲು ನೋಡಿದ್ಲು. ಆದರೆ ಅವಳ ಕೈ ಹಿಡಿದು ಮನೆಯ ಹಿಂದೆ ಕರೆದುಕೊಂಡು ನಡೆದರು ಶಿವರಾಜ್. ಔಟ್ ಹೌಸ್ನಿಂದ ಚೂರು ದೂರದಲ್ಲಿ ಮನೆಯ ಹಿಂದೆಗೆ ನಿಂತಿದ್ದರು. ಏನು ನಿಮ್ಮದು ಎಂದಳು ಅವರಿಂದ ಕೈ ಕೊಸರಿಕೊಂಡು. ನನ್ನಪ್ಪ ಅಲ್ಲ ಅಂತ ಅಷ್ಟು ಕಟುವಾಗಿ ಯಾಕೆ ಹೇಳಿದೆ ಎಂದರು ಅವಳ ದಿಟ್ಟಿಸಿ. ಒಂದೇ ಹಾಡನ್ನು ಪದೇ ಪದೇ ಹಾಡೋಕೆ ನನಗಿಷ್ಟ ಇಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ ಎಂದಳು ಕೆಕ್ಕರಿಸಿ. ವೈನಿಧಿ ಎಂದು ಅಬ್ಬರಿಸಿದರು ಕೋಪದಿಂದ. ಎಸ್, ನಾನೇ ವೈನಿಧಿ ವೈಭವ್ ವಸಿಷ್ಠ, ಹೇಳಿ ಎಂದಳು ಅವರ ಮಾತಿಗೆ ತಣ್ಣಗೆ. ಅದಕ್ಕೂ ಮುಂಚೆ ನೀನು ವೈನಿಧಿ ಶಿವರಾಜ್ ಅರಸ್ ಅನ್ನೋದನ್ನು ಮರಿಬೇಡ ಎಂದರು ಕೋಪದಿಂದ. ವಾವ್, ಏನು ವೈನಿಧಿ ಶಿವರಾಜ್ ಅರಸ್ ಎಂದು ಜೋರಾಗಿ ನಕ್ಕವಳು. ಒಳ್ಳೆ ಕಾಮಿಡಿ. ಈ ಹಕ್ಕು ನಾನು ವೈಭವ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗಿನಿಂದ ಬಂದಿದ್ದು, ನಾನು ಹುಟ್ಟಿದಾಗಿನಿಂದ ಅಲ್ಲ. ಅಷ್ಟಕ್ಕೂ ನನ್ನ ಅಮ್ಮ ಮತ್ತು ನೀವು ಏನು ಹೇಳಿ, ನನ್ನ ಅಮ್ಮ ಮತ್ತು ನೀವು ಮದುವೆ ಆಗಿರೋದಕ್ಕೆ ಸಾಕ್ಷಿ ಇಲ್ಲ. ಅದೇಗೆ ನೀವೇ ನನ್ನ ಅಪ್ಪ ಅಂತ ಒಪ್ಲಿ ಎಂದಳು ಕೈಕಟ್ಟೆ. ಯಾಕೆ, ನಿನ್ನ ಅಮ್ಮ ಹೇಳಿಲ್ವಾ ನಿಧಿ ನಾನು ನಿನ್ನಪ್ಪ ಅಂತ ಎಂದರು ಕೋಪ ತಡೆದು. ಹಾಂ ಎಂದು ಒಂದು ಹುಬ್ಬು ಎತ್ತಿ ವ್ಯಂಗ್ಯವಾಗಿ ನಕ್ಕವಳು. ಹೇಳಿಲ್ಲ, ಹೇಳೋದು ಇಲ್ಲ ಎಂದು ನಕ್ಕು. ಅಷ್ಟಕ್ಕೂ ಒಂದು ವೇಳೆ ನೀವು ನನ್ನ ಅಮ್ಮನ ಗಂಡ ಆಗಿದ್ದರೂ ನನ್ನ ಅಪ್ಪ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಎಂದಳು ತಣ್ಣಗೆ ಹೇಳಲು ಅದುರಿ ಹೋದರು ಶಿವರಾಜ್. ನಿಧಿ ಎಂದರು ಕೋಪದಿಂದ. ಕೂಲ್, ಇಷ್ಟೊಂದು ಆವೇಶ ಒಳ್ಳೆಯದಲ್ಲ. ನೀವೇ ನಿಮ್ಮ ಬಾಯಾರ ಕೇಳಿದ ಪ್ರಶ್ನೆ ನನ್ನ ಮನೆಗೆ, ನಾನು ನಿನ್ನ ಅಂಶ ಅಲ್ಲ ಅಂತ. ನನ್ನಮ್ಮ ನೀವೇ ನನ್ನಪ್ಪ ಅಂತ ಹೇಳಿಲ್ಲ ಅಂದರೆ ಅದೇ ನಿಜ ಇರಬೇಕೇನೋ, ನೀವು ಮಾಡಿದ ಆರೋಪ ನಿಜವೇನೋ ಎಂದಳು ಸಮಾಧಾನದಿಂದ. ಆದರೆ ಅವಳ ಮನ ಮಾತ್ರ ಕುದಿಯುತ್ತಿತ್ತು ತನ್ನಮ್ಮನ ಮೇಲೆ ಹೊರಿಸಿದ್ದ ಆರೋಪ ಹೇಳಲು. ನಿಧಿ, ಅದು ಸುಳ್ಳು ಅಂತ ನಿನಗೂ ಚೆನ್ನಾಗಿ ಗೊತ್ತು ಎಂದರು ಹಲ್ಕಚ್ಚಿ. ಹೌದಾ, ನಾನು ನಿಮ್ಮ ಮಗಳು ಅಂತ ಪ್ರೂವ್ ಮಾಡಿ ನಾನೇ ವಸಿಷ್ಠ ಮಾವನ ಮನೆ ಅಷ್ಟೇ ಅಲ್ಲ, ಈ ದೇಶನೇ ಬಿಟ್ಟು ಹೋಗ್ತೀನಿ. ಜೊತೆಗೆ ನನ್ನಮ್ಮ ನಿಮ್ಮನ್ನೇ ಮದುವೆ ಆಗಿರೋದು ಅನ್ನೋದಕ್ಕೆ ಪ್ರೂಫ್ ಬೇಕು, ಅದು ನಾನು ಮದುವೆ ಆಗೋಷ್ಟರಲ್ಲಿ. ಅದಾದಮೇಲೆ ನೀವೇನು ಮಾಡಿದರೂ ವ್ಯರ್ಥನೆ ಎಂದಳು ನಗುತ್ತಾ. ಸರಿ, ನಾಳೆನೇ ನಾನು ಹೇಳೋ ಆಸ್ಪತ್ರೆಗೆ ಬಾ, DNA ಟೆಸ್ಟ್ ಮಾಡೋಣ, ಆಗ ಗೊತ್ತಾಗುತ್ತೆ ಎಂದರು ಆ ವೇಷದಲ್ಲೇ. ಓಕೆ ಎಂದಳು ತಣ್ಣಗೆ. ನಾನು ನಿಮ್ಮ ಅಪ್ಪ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಎಂದು ಆವೇಶದಿ ಹೇಳುವಾಗ, ಏನು ಚಿಕ್ಕಪ್ಪ, ನಿಧಿಗೆ ಏನೋ ಹೇಳಿದಾಗಿತ್ತು ಎಂದು ಋಷಭ್ ಬರಲು ಅವನತ್ತ ಗಾಬರಿಯಿಂದ ನೋಡಿ, ಏನಿಲ್ಲ ಕಣಪ್ಪ ಎಂದರು ಹೆದರಿ. ಹೌದಾ, ನನ್ನ ಕಿವಿಗೆ ಏನೇನೋ ಕೇಳಿದ ಹಾಗಿತ್ತು, ನಾನು ಕೇಳಿದ್ದು ನಿಜನಾ ಎಂದಾಗ ತಲೆ ತಗ್ಗಿಸಿದರು ಶಿವರಾಜ್. ನಿಧಿ, ಇಷ್ಟೊತ್ತು ಮಾತನಾಡಿದ್ದು ನಿಜನಾ ಇವರು ಎಂದಾಗ ಏನು ಹೇಳಬೇಕೆಂದು ತಿಳಿಯದೆ ನಿಂತಳು ನಿಧಿ. ನಿನ್ನೆ ನಿಧಿ, ನೀನು ಅರಸು ಮನೆಯ ಮಗಳ, ಈ ಮನುಷ್ಯ ನಿನ್ನ ಅಪ್ಪನ, ನೀನು ನನ್ನ ಸ್ವಂತ ತಂಗಿನ ಎಂದಾಗ ಇಬ್ಬರು ಮುಖ ನೋಡಿದರೆ ಮೇಲಿನಿಂದ ಅವರ ನೋಡುತ್ತಿದ್ದ ವಸಿಷ್ಠ ಗೆಲುವಿನ ನಗೆ ಬೀರಿದ್ರು. ಅಸಲಿ ಆಟ ಈಗ ಶುರು ಚಂದ್ರಕಾಂತ್ ಎಂದು ನಕ್ಕರು ಜೋರಾಗಿ. ವಸಿ ಎಂಬ ಧ್ವನಿಗೆ ಬಾಲ್ಕನಿಯಲ್ಲಿ ನಿಂತಿದ್ದವರು ಹಿಂದೆ ನೋಡಲು ಕಣ್ ದೊಡ್ಡದು ಮಾಡಿ ನಿಂತಿದ್ರು ಮೈಥಿಲಿ. ಮೈತು, ಅದು ಮಲ್ಗಿ ಬೋರ್ ಆಗ್ತಿತ್ತು ಎಂದು ಸಮಜಾಯಿಸಿ ನೀಡಿದವರ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ, ಯಾಕೆ ಈ ನಾಟಕ ಎಂದರು ಗಂಭೀರವಾಗಿ. ಯಾವ ನಾಟಕ ಹೇಳ್ತಿ, ಏನು ನಾಟಕ ಎಂದರು ವಸಿಷ್ಠ ಕಣ್ ತಪ್ಪಿಸಿ.
ನಿಮ್ಮ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲದೆ ಹೋಗೋಕ್ಕೂ ಮುಂಚೆ ಹೇಳಿದ್ದ ಗಿಣಿ ಡೈಲಾಗ್ ನೆನಪಿದೆ, ಆದರೆ ಸೊಸೆ ಅಳಿಯ ನೆನಪಿಲ್ವಾ? ಇದೆಲ್ಲ ನಂಬೋಕೆ ನಾನು ನಿಮ್ಮ ಮುಗ್ಧ ಸೊಸೆ ಅಲ್ಲ, ವೈಫ್ ಆಫ್ ವಸಿಷ್ಠ, ಮಿಸ್ಸಸ್ ವಸಿಷ್ಠ ಎಂದಾಗ ಇನ್ನೂ ಮುಚ್ಚಿಡಲು ಆಗದೆ ಚಮಕ್ ಕೊಡೋಣ ಅಂತ ಅಷ್ಟು ಕಡಿಮೆ ಆಯಿತು ಎಂದರು ಮಡದಿಯ ತಬ್ಬಿ. ವಸಿ, ನೀವು ಇತ್ತೀಚೆಗೆ ಬದಲಾಗ್ತಿದ್ದೀರಾ. ಮೊದಲಾದರೆ ಯಾವುದನ್ನೂ ನನ್ನಿಂದ ಮುಚ್ಚಿಡ್ತಿರ್ಲಿಲ್ಲ, ಈಗ ನನ್ನ ಬಳಿ ಏನೂ ಹೇಳಲ್ಲ ಎಂದರು ಮೈಥಿಲಿ ಕೊಸರಾಡುತ್ತಾ. ನನ್ನ ಅರ್ಧ ಅಲ್ಲಲ್ಲ, ನನ್ನ ಪೂರ್ತಿನೇ ನೀನು, ನನ್ನ ಜೀವ ನೀನು. ನಿನ್ನಿಂದ ನಾನು ಮುಚ್ಚಿಡೋಕ್ಕಾಗುತ್ತಾ? ನಾನು ಎಂದಿಗೂ ಬದಲಾಗಲ್ಲ ಕಣೆ. ಅದೇ ಹಳೆ ವಸಿಷ್ಠ, ಗರ್ವಿಷ್ಠ, ಕೋಪಿಷ್ಠ ಎಂದರು ವಸಿಷ್ಠ ಅವರ ಕೈ ಹಿಡಿದು. ಮತ್ತೆ ಪಾಪದ ಹುಡುಗಿಗೆ ಯಾಕೆ ನೋವು ಮಾಡಿದ್ದು? ಋಷಭ್ ಸಹ ನೆನಪಿಲ್ಲ ಅಂದಿದ್ದು ಎಂದರು ಮೈಥಿಲಿ ಮೆತ್ತಗೆ. ಅವಳಿಗೆ ನೋವು ಕೊಟ್ಟಿಲ್ಲ, ಅವಳೆಷ್ಟು ಗಟ್ಟಿ ಅಂತ ಕೆಲವರಿಗೆ ತೋರಿಸೋಕೆ. ಅವಳು ನಾನು ಇಲ್ಲದೆಯೂ ಜವಾಬ್ದಾರಿ ನಿಭಾಯಿಸ್ತಾಳೆ ಪರೀಕ್ಷೆ ಮಾಡೋದಕ್ಕೆ. ಕೇವಲ ನಮಗೆ ಆಸರೆ ಆಗಿದ್ರೆ ಸಾಲದು, ಅವಳನ್ನು ಅವಳು ರಕ್ಷಣೆ ಮಾಡ್ಕೋಬೇಕು ಅಲ್ವಾ? ಅವಳ ಹಿಂದೆ ನಾನಿದ್ದೀನಿ ಅಂತ ಅಂದ್ಕೊಂಡು ನನ್ನ ಕೊಲ್ಲೋಕೆ ನೋಡಿದ್ರು ಎಂದಾಗ ಮೈಥಿಲಿ ಗಾಬರಿಯಿಂದ ಅವರ ನೋಡಲು, ಕೂಲ್ ನೋಡು, ಏನು ಮುಚ್ಚಿಟ್ಟಿಲ್ಲ. ನೀನು ಹೀಗೆ ಆತಂಕ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಮಾಡಿದರೆ ಹೇಳಲ್ಲ ಎಂದವರು ಅವರ ಕೈ ಹಿಡಿದು. ನನ್ನ ಕೊಲ್ಲೋಕೆ ನಡೆದ ಪ್ರಯತ್ನ ಅವರದು, ಅವರು ಗೆಲ್ಲಲಿಲ್ಲ. ಆದರೆ ನಾನು ಸೋತೆ ಅಂತ ನಿರೂಪಿಸಿ ಅವರಿಗೆ ಮಣ್ಣು ಮುಕ್ಕಿಸ್ತೀನಿ. ಯಾವ ಮೊಮ್ಮಕ್ಕಳು ಮಕ್ಕಳಿಗಾಗಿ ಪಾಪದವರ ಮೇಲೆ ದಬ್ಬಾಳಿಕೆ ಮಾಡಿದ್ರೋ ಅವರಿಂದನೇ ಪಾಠ ಕಲಿಸ್ತೀನಿ. ಈ ಪಾಠ ಆಸ್ತಿಗಾಗಿ ಮಾನವೀಯತೆ ಮರೆಯೋ ಪ್ರತಿಯೊಬ್ಬರಿಗೂ ನೆನಪಿನಲ್ಲಿರಬೇಕು ಎಂದು ರೋಷದಿ ಹೇಳಿದವರ ಹೆಗಲಿಗೆವರೆಗೆ ಈ ಹೋರಾಟದಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಿದೆ ವಸಿ. ನಿನ್ನೆ ನ್ಯೂಸ್ ಕೇಳಿದಾಗ ಒಂದು ಕ್ಷಣ ನನ್ನ ಜೀವ ಎನ್ನುವವರ ಬಾಯಿಗೆ ಹೊಡೆದು, ಈ ಜೀವನ ಬಿಟ್ಟು ಎಲ್ಲಿ ಹೋಗಲ್ಲ, ಅವರು ನನ್ನ ಮುಟ್ಟೋಕ್ಕೂ ಆಗಲ್ಲ. ಆದರೆ ಮಾಡಿದ್ದು 3rd ಕ್ಲಾಸ್ ಪ್ಲಾನ್, ಮೋಸ ಮಾಡಿ ಹೊಡೆದು ಬಿಟ್ರು ಎಂದರು ವಸಿಷ್ಠ. ಇದೆಲ್ಲ ಯಾವಾಗ ಮುಗಿಯುತ್ತೆ ವಸಿ ಎಂದವರ ನಡುವ ಬಳಸಿ. ಇನ್ನೂ 3 ತಿಂಗಳು ಟಿಕ್ ಅಂತ ಕಳೆಯುವಷ್ಟರಲ್ಲಿ ನಮ್ಮ ಸಮಸ್ಯೆ ಟಕ್ ಅಂತ ಮುಗಿದು ಹೋಗುತ್ತೆ ಎಂದರು ನಗುತ್ತಾ. ಏನು ಸಮಸ್ಯೆನೋ ಏನೋ, 2 ಮಕ್ಕಳ ಜೀವನ ಒಂದಕ್ಕೊಂದು ಬೆಸೆದುಕೊಂಡು ಬಿಟ್ಟಿವೆ. ಒಂದು ಕಡೆ ಸಡಿಲ ಆದರೂ ಕಷ್ಟ. ಅವರ ಹಣೆಗೆ ಚುಂಬಿಸಿ, ಇಲ್ಲಮ್ಮ, ಇನ್ಮುಂದೆ ಮೈಯೆಲ್ಲ ಕಣ್ಣಾಗಿರ್ತೀನಿ. ಇನ್ನೊಂದು ವಾರ ಅಷ್ಟೇ ನಾನು ಸುಮ್ಮನೆ ಕೂರೋದು, ಆಮೇಲೆ ನಾನು ಆ್ಯಕ್ಟಿವ್ ಆಗ್ತೀನಿ. ಇದೊಂದು ನ್ಯಾಯ ಗೆದ್ದು ಬಿಟ್ಟರೆ ಸಾಕು, ಎಲ್ಲ ಸರಿಯಾಗುತ್ತೆ ಎಂದರು ವಸಿಷ್ಠ ನಗುತ್ತಾ. ನಿಮ್ಮನ್ನು ನನಗಿಂತ ಹೆಚ್ಚಾಗಿ ನಂಬ್ತೀನಿ ವಸಿ, ನೀವು ಏನೇ ಮಾಡಿದರೂ ಅರ್ಥ ಇರುತ್ತೆ, ನಾನು ಒಪ್ತೀನಿ ಎಂದರು ಮೈಥಿಲಿ ಅವರ ಎದೆಗೆ ಆವಚಿಕೊಂಡು. ನನ್ನ ಮುದ್ದು ಪೆತ್ತು ಹೆಂಡತಿ ಎಂದು ನಕ್ಕ ವಸಿಷ್ಠರ ದೇಹ ಮಾತ್ರ ವಿಶ್ರಾಂತಿ ಪಡೆಯುತ್ತಿತ್ತು, ಆದರೆ ಮೆದುಳು ಓಡುತ್ತಲೇ ಇತ್ತು. ಹ್ಯಾಪಿನಾ? ವಸಿಷ್ಠ ಅವರನ್ನು ಹೀಗೆ ನೋಡಿ ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ವಸಿಷ್ಠನಿಗೆ ಏನಾಯಿತು ಅಂತ ಹೆದರಿದೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ.